ಈಗ ನೋಡ್ಕೊಳ್ಳಿ ಕ್ವಶನ್ ಎಷ್ಟು. ಸಾಲ್ವ್ dy by dx ಮೈನಸ್ 1/2 ಟೈಮ್ಸ್ 1 + 1/x ಇಂಟು y ಪ್ಲಸ್ 3y³ x = 0. ನೋಡಿ ಯಾವ ಥರ ಮಾಡಬೇಕಿದ್ನ. ಫಸ್ಟ್ ಇದನ್ನ ಬರ್ಕೊಬಿಡೋಣ. dy by dx ಮೈನಸ್ 1/2 ಇಂಟು 1 + 1/x ಇಂಟು y ಪ್ಲಸ್ 3y³ x = 0. ಇಲ್ಲೇನು ಮಾಡಬೇಕಂದ್ರೆ ಇಲ್ಲಿ ಫಸ್ಟು ಇದು ನೋಡಿ dy by dx ಮೈನಸ್ 1/2 ಇಂಟು 1 + 1/x ಇಂಟು y = ಪ್ಲಸ್ ಈ ಕಡೆ ಕಳಿಸ್ಬಿಟ್ಟು ಮೈನಸ್ ಆಗುತ್ತೆ 3y³ x. ನೋಡಿ dy by dx ಪ್ಲಸ್ p ಇಂಟು y = q ಇಂಟು y⁴n ಫಾರ್ಮಲ್ಲಿದೆ. ಇದು dy by dx ಪ್ಲಸ್ p ಇಂಟು y = q ಇಂಟು y⁴n ಫಾರ್ಮಲ್ಲಿದೆ. ಇಲ್ಲಿ p ಅಂದರೆ ಇದು ಮೈನಸ್ 1/2 ಇಂಟು 1 + 1/x, q ಅಂದರೆ ಮೈನಸ್ 3/x, y⁴n ಅಂದರೆ y³. ಇಲ್ಲಿ ರೈಟಲ್ಲಿ y³ ಇದೆ, ನೀವೇನು ಮಾಡಬೇಕು ಡಿವೈಡೆಡ್ ಬೈ y³ ಮಾಡ್ಕೋಬೇಕು. ಡಿವೈಡೆಡ್ ಬೈ y³. ಇಲ್ಲಿ ಡಿವೈಡ್ ಬೈ y³ ಅಂದರೆ 1/y³ ಇಂದ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಏನಾಗುತ್ತೆ 1/y³ dy by dx ಮೈನಸ್ ಇಲ್ಲಿ 1/y³ ಬರ್ಕೊಳ್ಳಿ ಮೊದಲು, ಆಮೇಲೆ 1/2 ಬೇರೆದೆಲ್ಲ ಹೆಂಗಿದೆ ಹಂಗೆ ಬರ್ಕೊಳ್ಳಿ. 1 + 1/x ಇಂಟು y, ಆಮೇಲೆ ಇಲ್ಲಿ 1/y³ ಇಂಟು ಮೈನಸ್ 3y³ x ಬರ್ಕೊಳ್ಳಿ. ಇಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಈಗ 1/y³ dy by dx ಹಂಗೆ ಬರ್ಕೊಳ್ಳಿ. ನೋಡಿ y³ y ಹೋದರೆ 1/y² ಉಳಿಯುತ್ತೆ, 1/y². ಈ 1/2 1 + 1/x ಹಂಗೆ ಇರಲಿ. ಇಲ್ಲಿ y³ ಹೋದರೆ ಮೈನಸ್ 3/x ಆಗುತ್ತೆ. ಇಲ್ಲೇನು ಮಾಡಬೇಕು ಈ 1/y² t ಅಂತ ತಗೋಬೇಕು. ಲೆಟ್ t = 1/y². ಇಲ್ಲಿ ಡಿಫ್ರೆನ್ಷಿಯೇಷನ್ ಗೊತ್ತಿರಬೇಕು ನಿಮಗೆ, ಜ್ಞಾಪಕ ಇಟ್ಕೊಳ್ಳಿ ಫಾರ್ಮುಲಾ. dy by dx ಆಫ್ 1/x² ಅಂದರೆ ಮೈನಸ್ 2/x³ ಅಂತ. ಅದೇ dy by dx ಆಫ್ 1/y² ಅಂದರೆ ಮೈನಸ್ 2/y³ ಜೊತೆಗೆ dy by dx ಬರುತ್ತೆ. dy by dx ಆಫ್ t ಅಂದರೆ dt by dx. ಇಲ್ಲೇನು ಮಾಡಬೇಕು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡ್ಕೋಬೇಕು. dt by dx = ಮೈನಸ್ 2/y³ dy by dx. ಈಗ ಇಲ್ಲೇನು ಮಾಡಿ ಈ ಮೈನಸ್ 2ನ ಈ ಕಡೆ ತಗೋಬಿಡಿ. ಇಲ್ಲೇನಾಗುತ್ತೆ 1/-2 dt by dx = ಮೈನಸ್ 2 ಹೋದರೆ ಉಳಿಯೋದೇನು 1/y³ dy by dx. ಈಗ ನೋಡಿ ಇದು ಈಕ್ವೇಷನ್ 1 ಅಂದ್ಕೊಳ್ಳಿ. ಈಗ ಈಕ್ವೇಷನ್ 1 ಬಿಕಮ್ಸ್ ಅಂತ ಬರ್ಕೊಳ್ಳೋಣ. ಏನಾಗುತ್ತೆ ಈಕ್ವೇಷನ್ 1 ಬಿಕಮ್ಸ್, ಈಗ ನೋಡಿ 1/y³ dy by dx ಇದೆಯಲ್ಲ, ಅದ್ರ ಬದಲು ಏನು ಬರುತ್ತೆ 1/-2 dt by dx ಬರುತ್ತೆ. ಆಮೇಲೆ ಮೈನಸ್ ಹಂಗೆ ಇರಲಿ, 1/y² ಬದಲು t ಬರುತ್ತೆ. ಇದು 1/2 1/1 + x = ಮೈನಸ್ 3/x ಹಂಗೆ ಇಟ್ಕೊಳ್ಳಿ. ಇದ್ರಲ್ಲೂ 1/y³ dy by dx ಬದಲು 1/-2 dt by dx ಬರೀರಿ. ಆಮೇಲೆ 1/y² ಬದಲು t ಬರೀರಿ, ಬಾಕಿದೆಲ್ಲ ಹಂಗೆ ಬರ್ಕೊಳ್ಳಿ. ಈಗೇನು ಮಾಡಿ ಮಲ್ಟಿಪ್ಲೈ ಬೈ -2 ಮಾಡಿ. ಮಲ್ಟಿಪ್ಲೈ ಬೈ -2 ಇಲ್ಲೇನಾಗುತ್ತೆ ಮಲ್ಟಿಪ್ಲೈ -2 ಮಾಡಿದಾಗ
ಇಲ್ಲಿ -2/-2 ಒಂದು dt/dx ಆಗುತ್ತೆ. ಇಲ್ಲಿ ಮೈನಸ್ ಟಿ ಇಂಟು ಒಂದು ಸ್ಟೆಪ್ ಬೇಕಿದ್ರೆ ಜಾಸ್ತಿ ಬರ್ಕೊಳ್ಳಿ. ಈ -2ನ ಇಲ್ಲಿ ಮಲ್ಟಿಪ್ಲೈ ಮಾಡಿ. -2/2 1 + 1/x ಇದು 6/x ಆಗುತ್ತೆ. ಯಾಕಂದರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಮತ್ತು 3 2 6 ಆಗುತ್ತೆ. ಈಗ ನೋಡಿ ಇದು ಕ್ಯಾನ್ಸಲ್ ಆದರೆ 2 ಕ್ಯಾನ್ಸಲ್ ಆಗುತ್ತೆ. ಈ -2 ಮಲ್ಟಿಪ್ಲೈ -2 ಮಾಡಿದಾಗ -2/-2 1 ಆಗುತ್ತೆ dt/dx. ಇಲ್ಲಿ ಬೇಕಿದ್ರೆ ಒಂದು ಸ್ಟೆಪ್ ಜಾಸ್ತಿ ಬರ್ಕೊಳ್ಳಿ. -2/2 ಇದು ಹಂಗೆ ಇಟ್ಕೊಳ್ಳಿ. -2 ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ 3 2 6 ಆಗುತ್ತೆ. 6/x ಇಲ್ಲಿ ಏನಾಗುತ್ತೆ 2 ಕ್ಯಾನ್ಸಲ್, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. dt/dx ಪ್ಲಸ್ ಇದು 2 ಕ್ಯಾನ್ಸಲ್ ಆಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ಸು ಟಿ ಇಂಟು ಉಳಿಯೋದೇನು 1 + 1/x = 6/x. ಇದು ಒಂದು ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್ ಫಾರ್ಮಲ್ಲಿ ಆಗುತ್ತೆ. ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್ ಫಾರ್ಮ್ ಯಾವ ಥರ ಇರುತ್ತೆ ಹೇಳಿ? dt/dx ಪ್ಲಸ್ pt = q ಫಾರ್ಮಲ್ಲಿದೆ. ಇಲ್ಲಿ p ಅಂದರೆ 1 + 1/x, q ಅಂದರೆ 6/x. ಹೆಂಗೆ ಮಾಡೋದು ನೋಡ್ಕೊಳ್ಳಿ. ಈಗ ಬಂದಿರೋ ಇಕ್ವೇಷನ್ ಬಂದು ದ ಇಕ್ವೇಷನ್ ಈಸ್ ಲೀನಿಯರ್ ಡಿಫರೆನ್ಷಿಯಲ್ equation of the form ಇಲ್ಲಿ dt/dx plus pt = q, where p ಅಂದರೆ 1 + 1/x, q ಅಂದರೆ 6/x. ಇಲ್ಲೇನು ಮಾಡಬೇಕಂದ್ರೆ ನೀವು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ನ ಈಗ ಫೈಂಡ್ ಮಾಡಬೇಕು. ನೋಡಿ, ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇದು ಪಿ, ಇದು ಕ್ಯೂ ಬರ್ಕೊಳ್ಳಿ. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಯಾವ ಥರ ಮಾಡೋದಂದರೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ = e⁻∫ p dx = p ಅಂದ್ರೇನು 1 + 1/x dx. ಇಲ್ಲಿ ಇಂಟಿಗ್ರೇಷನ್ದು ಫಾರ್ಮುಲೇಸ್ ಗೊತ್ತಿರಬೇಕು ನಿಮಗೆ, ಜ್ಞಾಪಕ ಇಟ್ಕೊಳ್ಳಿ. ಫಾರ್ಮುಲೇಸ್ ಬಂದು (1 dx ಅಂದರೆ ಎಕ್ಸು, (1/x dx ಅಂದರೆ log x). ಇಲ್ಲಿ ಈ ಫಾರ್ಮುಲಾ ಯೂಸ್ ಮಾಡಬೇಕು. ಅಂದರೆ e⁻1ಗೆ ಇಂಟಿಗ್ರೇಷನ್ ಎಕ್ಸು ಪ್ಲಸ್ log x. ನೋಡಿ, ಜ್ಞಾಪಕ ಇಟ್ಕೊಳ್ಳಿ. e⁻m+n ಇದ್ದರೆ e⁻m+n ಇದ್ದರೆ e⁻m ಇಂಟು e⁻n ಬರ್ಕೋಬೋದು. ಅಂದರೆ ಏನಾಗುತ್ತೆ ಇದು e⁻m+n ಅಂದರೆ ಇಲ್ಲಿ m ಅಂದರೆ ಎಕ್ಸು, n ಅಂದರೆ log x. ಇದನ್ನ ಯಾವ ಥರ ಬರೀಬೋದು ಅಂದರೆ e⁻x e⁻log x. e⁻log of anything is anything. e⁻x ಹಂಗೆ ಇಟ್ಕೊಳ್ಳಿ. ಇಲ್ಲಿ ಇಂಟು ಎಕ್ಸ್ ಬರುತ್ತೆ. ದಟ್ ಈಸ್ x e⁻x. ಅರ್ಥ ಆಗ್ತಿದೆಯಲ್ವ? e⁻x ಇಂಟು ಎಕ್ಸ್. ನೆಕ್ಸ್ಟ್ ಏನು ಮಾಡೋದಂದರೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಫೈಂಡ್ ಮಾಡಿದ ತಕ್ಷಣ ಸೊಲ್ಯೂಷನ್ ಈಸ್ ಅಂತ ಬರ್ಕೋಬೇಕು. ಸೊಲ್ಯೂಷನ್ ಈಸ್ ಫಾರ್ಮುಲಾ ಬಂದು ಜ್ಞಾಪಕ ಇಟ್ಕೊಳ್ಳಿ. ಇಲ್ಲಿ ನಿಮಗೆ dt/dx ಪ್ಲಸ್ pt = q ಫಾರ್ಮಲ್ಲಿದ್ದರೆ ಸೊಲ್ಯೂಷನ್ ಬಂದು t ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ = q ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ dx ಪ್ಲಸ್ c. ಫಾರ್ಮುಲಾ ಇದು. ಇಲ್ಲಿ ಸೊಲ್ಯೂಷನ್ ಈಸ್ ಬರೋದು. ಫಾರ್ಮುಲಾ ಫಸ್ಟ್ ಬರ್ಕೊಬಿಡೋಣ. t ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ = q ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಂಟು dx ಪ್ಲಸ್ c. ನೆಕ್ಸ್ಟು t ಅಂದರೆ ಇಲ್ಲಿ t ಬಂದು ಏನಿದೆ ಇಲ್ಲಿ ನೋಡ್ಕೊಳ್ಳಿ. t ಅಂದರೆ 1/y².
ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಂದರೆ ಇ ಪವರ್ ಎಕ್ಸ್ ಇಂಟು ಎಕ್ಸ್ ಅಥವಾ ಎಕ್ಸ್ ಇಂಟು ಇ ಪವರ್ ಎಕ್ಸ್. ಇಲ್ಲಿ ಕ್ಯೂ ಅಂದರೆ 6/x. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಂದರೆ ಇ ಪವರ್ ಎಕ್ಸ್ ಇಂಟು ಅಥವಾ ಎಕ್ಸ್ ಇಂಟು ಇ ಪವರ್ ಎಕ್ಸ್ ಡಿ ಎಕ್ಸ್ ಪ್ಲಸ್ ಸಿ. ಈಗ ಇಲ್ಲಿ ನೋಡಿ ಆನ್ಸರ್ ಬಂದು ಎಕ್ಸ್ ಇ ಪವರ್ ಎಕ್ಸ್ ಬೈ ವೈ ಸ್ಕ್ವೇರ್ ಆಗುತ್ತೆ. ಇದು ನೋಡಿ ಎಕ್ಸ್ ಎಕ್ಸ್ ಕ್ಯಾನ್ಸಲ್, 6ನ ಆಚೆ ತಗೋಬಿಡಿ, ಉಳಿಯೋದೇನು ಇಂಟೆಗ್ರಲ್ ಆಫ್ ಇ ಪವರ್ ಎಕ್ಸ್ ಡಿ ಎಕ್ಸ್ ಪ್ಲಸ್ ಸಿ. ಫೈನಲ್ ಆನ್ಸರ್ ಬಂದು ಎಕ್ಸ್ ಇ ಪವರ್ ಎಕ್ಸ್ ಬೈ ವೈ ಸ್ಕ್ವೇರ್ 6 ಇಂಟೆಗ್ರಲ್ ಆಫ್ ಇ ಪವರ್ ಎಕ್ಸ್ಗೆ ಇ ಪವರ್ ಎಕ್ಸ್ ಪ್ಲಸ್ ಸಿ. ಗೊತ್ತಾಗ್ತಿದೆಯಲ್ವ? ಇದೆ ಫೈನಲ್ ಆನ್ಸರ್. ಇಲ್ಲಿ ಫಾರ್ಮುಲೇಸ್ಗಳು ಯಾವ್ಯಾವ್ದು ಯೂಸ್ ಆಗುತ್ತೆ ಒಂದು ಸತಿ ಬರ್ಕೊಟ್ಬಿಡ್ತೀನಿ ನೋಡಿ ಈ ಪ್ರಾಬ್ಲಮ್ಗೆ. ಈಗ ಜನರಲ್ ಬಂದು ಫಸ್ಟ್ ಯಾವ ಥರ ಇರುತ್ತೆ, ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಪಿ ವೈ ಇಸ್ ಈಕ್ವಲ್ ಟು ಕ್ಯೂ ಇಂಟು ವೈ ಪವರ್ ಎನ್ ಇರುತ್ತೆ. ನೀವು ಡಿವೈಡ್ ಬೈ ವೈ ಪವರ್ ಎನ್ ಮಾಡ್ಕೋಬೇಕು ಆಯ್ತಲ್ವಾ ಫಸ್ಟು. ಆಮೇಲೆ ಇದನ್ನ ಟಿ ಈಸ್ ಈಕ್ವಲ್ ಟು 1/y ಪವರ್ n ಮೈನಸ್ 1 ತಗೊಂಡು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿ ಅದನ್ನ ಯಾವುದಕ್ಕೆ ರೆಡ್ಯೂಸ್ ಮಾಡಬೇಕು, ಇದಕ್ಕೆ ರೆಡ್ಯೂಸ್ ಮಾಡಬೇಕು ಅಂದ್ಕೊಳ್ಳಿ. ಡಿ ಟಿ ಬೈ ಡಿ ಎಕ್ಸ್ ಪ್ಲಸ್ ಪಿ ಟಿ ಈಸ್ ಈಕ್ವಲ್ ಟು ಕ್ಯೂ. ಆಮೇಲೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ನ ಫೈಂಡ್ ಮಾಡಬೇಕು. ಇದಕ್ಕೆ ಫಾರ್ಮುಲಾ ಇ ಪವರ್ ಇಂಟೆಗ್ರಲ್ ಆಫ್ ಪಿ ಡಿ ಎಕ್ಸ್. ಆಮೇಲೆ ಸೊಲ್ಯೂಷನ್ನ ಬರ್ಕೋಬೇಕು. ಸೊಲ್ಯೂಷನ್ ಈಸ್, ಇದಕ್ಕೆ ಫಾರ್ಮುಲಾ ಬಂದು ಟಿ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್, ಆಮೇಲೆ ಇಂಟೆಗ್ರಲ್ ಆಫ್ ಕ್ಯೂ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಡಿ ಎಕ್ಸ್ ಪ್ಲಸ್ ಸಿ. ಅರ್ಥ ಆಯ್ತಲ್ವ? ನೆಕ್ಸ್ಟು ಬಂದು ಇಲ್ಲಿ ಡಿಫ್ರೆನ್ಷಿಯೇಷನ್ದು ಫಾರ್ಮುಲಾಸ್ ಯಾವ್ದು ಯೂಸ್ ಆಗುತ್ತೆ ಅಂದರೆ ಡಿ ಬೈ ಡಿ ಎಕ್ಸ್ ಆಫ್ ಜ್ಞಾಪಕ ಇಟ್ಕೊಳ್ಳಿ, 1/y ಸ್ಕ್ವೇರು ಗೊತ್ತಿರಬೇಕು ನಿಮಗೆ ಅಷ್ಟೇ. ಡಿ ಬೈ ಡಿ ಎಕ್ಸ್ ಆಫ್ ಟಿ ಅಂದರೆ ಡಿ ಟಿ ಬೈ ಡಿ ಎಕ್ಸ್ ಗೊತ್ತಿರಬೇಕು. ಡಿ ಬೈ ಡಿ ಎಕ್ಸ್ ಆಫ್ 1/y ಸ್ಕ್ವೇರ್ ಅಂದರೆ ಮೈನಸ್ 2/y ಕ್ಯೂಬ್ ಡಿ ವೈ ಬೈ ಡಿ ಎಕ್ಸ್. ಇದು ಡಿಫ್ರೆನ್ಷಿಯೇಷನ್ದು ಫಾರ್ಮುಲಾ ಗೊತ್ತಿರಬೇಕು. ನೆಕ್ಸ್ಟು ಇಂಟಿಗ್ರೇಷನ್ ಫಾರ್ಮುಲಾ ಯಾವುದ್ಯಾವುದು ಈ ಪ್ರಾಬ್ಲಮ್ಗೆ ಗೊತ್ತಿರಬೇಕಂದ್ರೆ, ಒಂದು ಇಂಟಿಗ್ರೇಷನ್ ಆಫ್ 1 ಡಿ ಎಕ್ಸ್ ಅಂದರೆ ಇಂಟಿಗ್ರೇಷನ್ ಡೈರೆಕ್ಟಾಗಿ ಬರ್ಬಿಡ್ತೀನಿ. 1 + 1/x ಡಿ ಎಕ್ಸ್ ಇದ್ದರೆ 1ಗೆ ಎಕ್ಸು 1/xಗೆ ಲಾಗ್ ಎಕ್ಸ್. ಇನ್ನೊಂದು ಇಂಟೆಗ್ರಲ್ ಆಫ್ ಇ ಪವರ್ ಎಕ್ಸ್ ಗೊತ್ತಿರಬೇಕು. ಇಂಟೆಗ್ರಲ್ ಆಫ್ ಇ ಪವರ್ ಎಕ್ಸ್ ಡಿ ಎಕ್ಸ್ ಅಂದರೆ ಇ ಪವರ್ ಎಕ್ಸ್. ಆಮೇಲೆ ಬೇಸಿಕ್ ಫಾರ್ಮುಲೇಸ್ ಯಾವ್ದು ಗೊತ್ತಿರಬೇಕಂದ್ರೆ ನಿಮಗೆ, ಒಂದು ಜ್ಞಾಪಕ ಇಟ್ಕೊಳ್ಳಿ, ಇ ಪವರ್ ಎಮ್ ಪ್ಲಸ್ ಎನ್ ಇದ್ದರೆ ಇ ಪವರ್ ಎಮ್ ಇಂಟು ಇ ಪವರ್ ಎನ್ ಬರೆಯೋದು. ಇಲ್ಲಿ ಬರೀತೀವಿ ಅಂದರೆ ಜ್ಞಾಪಕ ಇಟ್ಕೊಳ್ಳಿ, ಇ ಪವರ್ ಎಕ್ಸ್ ಪ್ಲಸ್ ಲಾಗ್ ಎಕ್ಸ್ ಅಂತ ಬರುತ್ತೆ. ನೀವೇನಂತ ಬರೀಬೇಕು, ಇ ಪವರ್ ಎಕ್ಸ್ ಇ ಪವರ್ ಲಾಗ್ ಎಕ್ಸ್. ಆಮೇಲೆ ಇನ್ನೊಂದು ಇ ಪವರ್ ಲಾಗ್ ಎ ಅಂದರೆ ಎ. ಇದೆಲ್ಲಿ ಬರುತ್ತೆ ಅಂದರೆ ಇ ಪವರ್ ಲಾಗ್ ಎಕ್ಸ್ ಅಂತ ಬರುತ್ತೆ. ನೀವೇನು ಬರೀಬೇಕು, ಎಕ್ಸ್ ಅಂತ ಬರೀಬೇಕು. ಅರ್ಥ ಆಗ್ತಿದೆಯಲ್ವಾ? ನೆಕ್ಸ್ಟು ಬೇಸಿಕ್ ಬಂದು ಎಷ್ಟು ಇರುತ್ತೆ ಅಂದರೆ ಅಷ್ಟು ಗೊತ್ತಿದ್ರೆ ನೀವು ಆರಾಮಾಗಿ ಪ್ರಾಬ್ಲಮ್ನ ಸಾಲ್ವ್ ಮಾಡಿ. ಇಲ್ಲಿ ಡಿಫ್ರೆನ್ಷಿಯೇಷನ್ದು ಇದು ಫಾರ್ಮುಲಾ, ಇಂಟಿಗ್ರೇಷನ್ದು ಇದು ಜನ್ರಲ್ಲು, ಇದು ಬೇಸಿಕ್ಕು. ಇಷ್ಟು ಗೊತ್ತಿದ್ರೆ ಈ ಪ್ರಾಬ್ಲಮ್ನ ಆರಾಮಾಗಿ ಮಾಡ್ಬೋದು. ಅರ್ಥ ಆಗ್ತಿದೆಯಲ್ವಾ? ಈಗ ನೋಡಿ ಇನ್ನೊಂದು ಸತಿ ಹೇಳ್ಕೊಟ್ಬಿಡ್ತೀನಿ. ಕ್ವಶನ್ ಬಂದು ಸಾಲ್ವ್ ಡಿ ವೈ ಬೈ ಡಿ ಎಕ್ಸ್ ಮೈನಸ್ 1/2 ಇಂಟು 1 + 1/x ಇಂಟು ವೈ ಪ್ಲಸ್ 3y³ x ಇಸ್ ಈಕ್ವಲ್ ಟು 0. ಡಿ ವೈ ಬೈ ಡಿ ಎಕ್ಸ್ ಮೈನಸ್ 1/2 ಇಂಟು 1 + 1/x ಇಂಟು ವೈ ಪ್ಲಸ್ ಇರೋದು ಈ ಕಡೆ ಬಂದರೆ ಮೈನಸ್ ಆಗುತ್ತೆ, ಮೈನಸ್ 3y³ x. ನೆಕ್ಸ್ಟ್ ಡಿವೈಡ್ ಬೈ y³, ಯಾಕಂದರೆ y³ ಇದೆಯಲ್ಲ ಅದಕ್ಕೆ 1/y³ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 1/y³ 1/2 1 + 1/x ಇಂಟು ವೈ 1/y³ ಇಂಟು ಇದು. ನೆಕ್ಸ್ಟ್ 1/y³ ಡಿ ವೈ ಬೈ ಡಿ ಎಕ್ಸ್ ಮೈನಸ್, ಇಲ್ಲಿ ನೋಡಿ ಇಲ್ಲಿ y ಒಂದು ಹೋದರೆ y³ ಇರೋದು y² ಆಗುತ್ತೆ. 1/2 1 + 1/x y³ ಹೋದರೆ ಮೈನಸ್ 3/x ಬರುತ್ತೆ. ಇದನ್ನ ಟಿ ಅಂತ ತಗೋಬೇಕು. ಲೆಟ್ ಟಿ ಈಸ್ ಈಕ್ವಲ್ ಟು 1/y². ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಡಿ ಟಿ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು
1/y² -2/y³ dy/dx ಆಗುತ್ತೆ. ಈ -2ನ ಈ ಕಡೆ ಕಳಿಸ್ಬಿಡಿ. ಇದು ನೋಡಿ, -2ನ ಈ ಕಡೆ ಕಳಿಸಿದ್ರೆ 1/-2 dt/dx = 1/y³ dy/dx ಆಗುತ್ತೆ. ಆಮೇಲೆ ಈಕ್ವೇಷನ್ 1 ಬಿಕಮ್ಸ್ ಅಂತ ಬರೆದು 1/y³ dy/dx ಬದಲು 1/-2 dt/dx ಬರೀರಿ, -1/y² ಬದಲು t ಬರೀರಿ, 1/2 ಹಂಗೆ ಇರಲಿ, 1 + 1/x ಹಂಗೆ ಇರಲಿ, -3/x ಹಂಗೆ ಇರಲಿ. ಇಲ್ಲಿ ಮಲ್ಟಿಪ್ಲೈ -2 ಮಾಡ್ಕೊಳ್ಳಿ. -2/-2 ಅಂದರೆ dt/dx ಉಳಿಯುತ್ತೆ. -2/2 ಬರ್ಕೊಳ್ಳಿ. ಇಲ್ಲಿ -2 ಮಲ್ಟಿಪ್ಲೈ ಮಾಡಿದ್ರೆ +6/x ಆಗುತ್ತೆ. ಇಲ್ಲಿ dt/dx ಇದು ಕ್ಯಾನ್ಸಲ್ ಆದರೆ -× -t × 1 + 1/x ಆಗುತ್ತೆ, 6/x ಆಗುತ್ತೆ. ಇದು ದ ಈಕ್ವೇಷನ್ ಈಸ್ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ ಆಫ್ ದ ಫಾರ್ಮ್ dt/dx + pt = q ಫಾರ್ಮಲ್ಲಿ ಇರುತ್ತೆ. ಇಲ್ಲಿ p ಅಂದರೆ 1 + 1/x, q ಅಂದರೆ 6/x. ಇದಾದಮೇಲೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ e⁻∫p dx, e⁻∫p ಅಂದರೆ 1 + 1/x dx, e⁻x + log x, ಇದು e⁻x × e⁻log x, e⁻log x ಅಂದರೆ x. ಆಮೇಲೆ ಸೊಲ್ಯೂಷನ್ ಈಸ್ ಅಂತ ಬರೆದು t × ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ = q × ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ dx + c. t ಅಂದರೆ 1/y², ಇಂಟಿಗ್ರೇಟ್ ಫ್ಯಾಕ್ಟರ್ ಅಂದರೆ x e⁻x, q ಅಂದರೆ 6/x, ಇಂಟಿಗ್ರೇಟ್ x e⁻8 dx + c. x e⁻x/y² 6, x ಕ್ಯಾನ್ಸಲ್ ಆದರೆ e⁻x ಇಂಟಿಗ್ರೇಷನ್ ಬಂದು e⁻x + c. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.